ನಾಡಿಗೆ ಬಾಯಿ ಕಾಡಿಗೆ ಜೈ ಅಂತ ಹೇಳ್ತಾ ಈ ಥರ ಕಾಡಿನ ಮಧ್ಯೆ ಸುಂದರವಾದ ಜಾಗದಲ್ಲಿ ಇರ್ಬೋದು. ಈ ರೆಸಾರ್ಟಿಗೆ ಬಂದರೆ ರೆಸಾರ್ಟ್ ಯಾವುದು ಅಂತ ಹೇಳ್ತೀನಿ. ಮೊದಲು ಈ ರೀಲ್ನ ಸೇವ್ ಮಾಡಿಕೊಡಿ. ಸಕಲೇಶಪುರದಲ್ಲಿರುವ ಈ ಹುಲಿವನ ರೆಸಾರ್ಟಿಗೆ ಇತ್ತೀಚೆಗೆ ನಾವು ವಿಸಿಟ್ ಮಾಡಿದ್ವಿ. ಎಕ್ಸಾಕ್ಟ್ ಲೊಕೇಶನ್ಗೆ ನಮ್ಮ ಕ್ಯಾಪ್ಷನ್ ಚೆಕ್ ಮಾಡಿ. ಬನಾಲು ಅನ್ನೋ ಗ್ರಾಮ ಮುಟ್ತಾ ಇದ್ದಾಗೆ ಅಲ್ಲಿಂದ ನಮಗೆ ಜೀಪಲ್ಲಿ ಕಾಡಿನ ಮಧ್ಯೆ ಇರೋ ಈ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಜೀಪ್ ರೈಡ್ ಅಂತೂ ಬೆನ್ನು ಮೂಳೆ ಗಟ್ಟಿರೋರಿಗೆ ಮಾತ್ರ. ಇನ್ನು ರೆಸಾರ್ಟ್ ಎಂಟರ್ ಆಗ್ತಿದ್ದಂಗೆ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಆಮೇಲೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರೋ ನಮ್ಮ ರೂಮ್ಗೆ ಕರ್ಕೊಂಡು ಹೋದರು. ಇವರ ಪ್ರಾಪರ್ಟಿಯಲ್ಲಿರೋ ವಿಲ್ಲನ ನಾವು ಬುಕ್ ಮಾಡಿದ್ವಿ. ಈ ವಿಲ್ಲದಲ್ಲಿ ಏನಿಲ್ಲ ಅಂದರೂ 6 ಜನ ಉಳ್ಕೋಬೋದು. ಬಟ್ ನಾವಿಬ್ಬರೇ ಇರೋದ್ರಿಂದ ನಾವಿಬ್ಬರೇ ಇಡೀ ಎಂಟೈರ್ ವಿಲ್ಲನ ಬುಕ್ ಮಾಡಿದ್ವಿ. ಕಾಡಿನ ಮಧ್ಯೆ ಇರೋದ್ರಿಂದ ಈ ಜಾಗದಲ್ಲಿ ಪವರ್ ತುಂಬ ಲಿಮಿಟೆಡ್ ಟೈಮ್ ಇರುತ್ತೆ. ನೀವು ಆ ಲಿಮಿಟೆಡ್ ಟೈಮಲ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ಗೆಜೆಟ್ಸ್ಗಳನ್ನೆಲ್ಲ ಚಾರ್ಜ್ ಮಾಡ್ಕೋಬೇಕು. ಇನ್ನು ಫ್ರೆಶ್ ಆಗಿ ನಾವು ಮಧ್ಯಾಹ್ನದ ಊಟಕ್ಕೆ ರೆಡಿ ಆದ್ವಿ. ನೀವು ಮೊದಲೇ ಹೇಳಿದರೆ ನಿಮಗೆ ಬೇಕಾದಂಗೆ ನಾನ್ ವೆಜ್ಜು ವೆಜ್ಜು ಎರಡನ್ನೂ ರೆಡಿ ಮಾಡಿರ್ತಾರೆ. ನಾವು ಬರೀ ವೆಜ್ಜನ್ನು ಮಾತ್ರ ಆರ್ಡರ್ ಮಾಡಿದ್ವಿ. ಸಖತ್ತ ಬ್ಯಾಟಿಂಗ್ ಬಾರಿಸಿ ಸಂಜೆ ಸನ್ಸೆಟ್ ಪಾಯಿಂಟ್ ಹೋಗೋಕ್ಕೆ ರೆಡಿ ಆದ್ವಿ. ಈ 20 ನಿಮಿಷ ಸುಲಭವಾದ ಟ್ರೆಕ್ಕಿಗೆ ಅಲ್ಲಿರೋ ಗೈಡಿಂದ ನಮ್ಮನ್ನು ಕರ್ಕೊಂಡೋದ್ರು. ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಇನ್ನು ಸಂಜೆ ಆಗ್ತಿದ್ದ ಹಾಗೆ ನಮಗೆ ಕ್ಯಾಂಪ್ ಫೈರ್ ಹಾಕ್ಕೊಟ್ರು. ಜೊತೆಗೆ ಬಿಸಿ ಬಿಸಿ ಸ್ನ್ಯಾಕ್ಸ್ ಮಾಡಿಕೊಟ್ರು. ನಮ್ಮ ಜೊತೆಗೆ ಬಂದಿದ್ದ ಇನ್ನೊಂದು ಫ್ಯಾಮಿಲಿ ಜೊತೆ ಅಂತಾಕ್ಷರಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡೋ ಹೊತ್ತಿಗೆ ರಾತ್ರಿ ಊಟದ ಸಮಯ ಆಗೋಗಿತ್ತು. ರಾತ್ರಿ ಮತ್ತೊಂದು ಸಲ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿ ನಮ್ಮ ರೂಮ್ಗೆ ಬಂದ್ವಿ. ಇನ್ನು ರಾತ್ರಿ ಫ್ಯಾನ್ ಇರಲ್ಲ, ಸೊಳ್ಳೆ ಕಾಟ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಆ ತಂಪಿಗೆ ಸೊಳ್ಳೆನೂ ಇರಲಿಲ್ಲ. ಬೆಳಿಗ್ಗೆ ಆಗಿದ್ದು ಗೊತ್ತಾಗಿಲ್ಲ. ಇನ್ನು ಬೆಳಿಗ್ಗೆ ಗಂಡ ಹೆಂಡತಿ ಇಬ್ಬರು ಅಲ್ಲೇ ಸಮೀಪದಲ್ಲಿರುವ ಒಂದು ಟ್ರೆಕ್ಕಿಂಗ್ ಸ್ಪಾಟಿಗೆ ಹೋಗಿ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಿದ್ವಿ. ಇಷ್ಟೊಂದೆಲ್ಲ ಕ್ಯಾಲರೀಸ್ ಬರ್ನ್ ಮಾಡಿದ್ವಲ್ಲ, ಕೆಳಗಡೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಚೆಕ್ಔಟ್ ಆದ್ವಿ. ಸಿಟಿ ಲೈಫು ಬೋರ್ ಆಗಿ ಕಾಡಿನ ಮಧ್ಯೆ ಇರಬೇಕು ಅಂದರೆ ನೀವು ಹುಲಿವನ ರೆಸಾರ್ಟಿಗೆ ಬರಲೇಬೇಕು. ನಮಗಂತೂ ಜಾಗ ತುಂಬ ಇಷ್ಟ ಆಯಿತು. ಮುಂದಿನ ರೀಲ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್.